ರಾಜ್ಯದಲ್ಲಿ ಏನು ಒಂದು ಕಾಂಗ್ರೆಸ್ ಸರ್ಕಾರ ಬಂದಿದ ಮೇಲೆ ಏನು ಪಂಚ ಗ್ಯಾರಂಟಿಗಳ ಯೋಜನೆ ಅಡಿಯಲ್ಲಿ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಏನಪ್ಪ ಅಂದರೆ ಒಂದು ಬಸ್ಸನ್ನು ಏನು ಗ್ಯಾರಂಟಿಯನ್ನು ಘೋಷಣೆ ಮಾಡಿತ್ತು. ಅದರ ಪ್ರಯುಕ್ತವಾಗಿ ಸರಿಸುಮಾರಾಗಿ 5ಗಿಂತ ಹೆಚ್ಚು ಮಹಿಳೆಯರು ಏನಪ್ಪ ಅಂದರೆ ಒಂದು ರಾಜ್ಯ ಕೊಟ್ಟಿರುವಂಥ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಓಡಾಡಿರುವಂಥ ಪ್ರಯುಕ್ತ ಎಲ್ಲೆಲ್ಲೂ ಸಂಭ್ರಮಾಚರಣೆ ನಡೀತಾ ಇದೆ. ಇವತ್ತಿನ ದಿನ ಹುಮನಾಬಾದ್ ನಗರದಲ್ಲಿ ಗ್ಯಾರಂಟಿ ಯೋಜನೆಯ ಒಂದು ಸಮಾರಂಭದಲ್ಲಿ ಗ್ಯಾರಂಟಿ ಅಧ್ಯಕ್ಷರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಕಾಂಗ್ರೆಸ್ ಸರ್ಕಾರ ಏನು ಎಲೆಕ್ಷನ್ಗಿಂತ ಮುಂಚೆ ಏನು ಪ್ರಾಮಿಸ್ ಮಾಡಿರು ಆ ಪ್ರಾಮಿಸ್ ಏಡಿಸ್ತಾರ ಇಲ್ಲ ಅಂಥೇಳಿ ತಾವು ನೋಡ್ತಾ ಇದ್ದೀರಿ. ಈಗಾಗಲೇ 21 ಇನ್ಸ್ಟಾಲ್ಮೆಂಟ್ ಭಾಗ್ಯಲಕ್ಷ್ಮಿಗೆ ಮುಟ್ಟ್ಯದ ದುಡ್ಡು. ಈಗ ನಮ್ಮಲ್ಲಿ ಇದು ನಮ್ಮ ಶಕ್ತಿ ಯೋಜನಾ ಅಡಿಯಲ್ಲಿ 500 ಕೋಟಿ ಒಂದು ರೆಕಾರ್ಡ್ ಇದೆ ಇಡೀ ಸ್ಟೇಟಲ್ಲಿ ಓಡಾಡಿಂದು. 58 lakhs rupees ನಮ್ಮ ಸ್ಟೇಟ್ದಾಗ ಒನ್ಲಿ ಫಾರ್ ಶಕ್ತಿ ಯೋಜನಾಕ್ಕಾಗಿದೆ. ಮತ್ತು ನಮ್ಮಲ್ಲಿ 1,74,70,80 ಮತ್ತು ದುಡ್ಡು ಹೆಣ್ಮಕ್ಳು ಓಡಾಡಿದ್ದಾರೆ. ಎಲ್ಲಿಂದ ಅಂದ್ರೆ June 23ಲಿಂದ ಜುಲೈ ತನಕ ಟಿಲ್ ಟುಡೇ ಇದರಲ್ಲಿ 5,37,85,886 ರೂಪೀಸ್ ನಾವು ಇವರಿಗೆ ಡಿಪಾಸಿಟ್ ಮಾಡಿದ್ದೆವು ಸರ್ಕಾರ ಕಡೆಯಿಂದ. ನಾವು ಯಾವುದೂ ಪೆಂಡಿಂಗ್ ಇಕ್ಕಿಲ್ಲ, ಯಾವುದೂ ಈ ಸ್ಕೀಮ್ ನಾವು 5 ಸ್ಕೀಮ್ ಕರೆಕ್ಟಾಗಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಭಾಗ್ಯಲಕ್ಷ್ಮಿಯಲ್ಲಿ 48,000 ಮಹಿಳೆಯರಿಗೆ ಸೌಲಭ್ಯ ಆಗಿದೆ. ನಂಬಲ್ಲಿ ಹಾಕಿಂದ 100% ಕ್ಲಿಯರ್ ಮಾಡಿದೆವು. ಒಂದೂ ಅಪ್ಲಿಕೇಶನ್ ಡ್ಯೂ ಇಲ್ಲ. ಮತ್ತು ನಿಮ್ಮ KBದು ಹಾಗೆ ಇದೆ, 100% ಕ್ಲಿಯರ್ ಮಾಡಿದ್ದೇವೆ. ಮತ್ತು ಅವ್ರಿಗೆ ಆಪ್ಷನ್ಸ್ ಮಾಡಿದೆವು. ಯಾರ ಭಾಳೆಯಲ್ಲಿಂದ ಉಳಿದ್ರಂದ್ರೆ ಅಲ್ಲಿಂದ ಇಲ್ಲಿ ಮನಿ ಚೇಂಜ್ ಮಾಡಿದ್ರಂದ್ರೆ ಅಂಥವ್ರಿಗೆ ಭೀ ಆ ಯೋಜನೆಯಲ್ಲಿ ಲಾಭ ಆಗಬೇಕಂಥೇಳಿ ಅದನ್ನು ಮಾಡಿದ್ದೀವಿ. ಮತ್ತು ನಮ್ಮ ಫುಡ್ಡಲ್ಲಿ ಅನ್ನಭಾಗ್ಯ ಸ್ಕೀಮಲ್ಲಿ ಅದರಲ್ಲಿನೂ 100% ನಾವು ರೀಚ್ ಆಗಿದ್ದೆವು. ಪೈಲೆ 5 kg ಅಕ್ಕಿ 5 kg ದುಡ್ಡು ಕೊಡ್ತಾ ಇದ್ದೇವೆ. ಈಗ 10 kg ಅಕ್ಕಿ ಕೊಡ್ತಾ ಇದ್ದೇವೆ. ಮತ್ತೆಲ್ಲ ನಮ್ಮ ತಾಲೂಕಲ್ಲಿ 84 ಫೈರ್ ಪ್ರೈಸ್ ಶಾಪ್ ಇದ್ದಾವೆ. ಈಗಾಗಲೇ ನಾವು 20 ಫೈರ್ ಪ್ರೈಸ್ ಶಾಪ್ ನಾವು ವಿಸಿಟ್ ಮಾಡಿದ್ದೆವು. ಇನ್ನು ರಿಮೈನಿಂಗು ನಾವು ನಮ್ಮ ಮೆಂಬರ್ಸು, ನಮ್ಮ ಸೆಕ್ರೆಟ್ರಿ ಅವರು ನಾವೆಲ್ಲರೂ ಕೂಡಿ ಈಗ ಬರೋಂಥ ದಿನದಲ್ಲಿ ಮತ್ತದು ಫೈರ್ ಪ್ರೈಸ್ ಶಾಪ್ ವಿಸಿಟ್ ಹಾಕ್ತೇವೆ. ನಮ್ಮ ಪದೇ ಕೇಳರ್ದಾಗ ಹೊಂಟದ ಅದು ಅಕ್ಕಿ ಏನದ ಮಾರಾಟ ಆಗ್ತಾ ಇದ್ದಾವೆ ಅಂಥೇಳಿ ಅದ್ರ ಮ್ಯಾಗ ಕಡಿವಾಣ ಹಾಕಬೇಕಂಥೇಳಿ ನಾನು ಮೀಟಿಂಗಲ್ಲೂ ಹೇಳಿದ್ದೀನಿ, KDP ಮೀಟಿಂಗಲ್ಲೂ ಹೇಳಿದ್ದೀನಿ. ಎಲ್ಲ ಇದು ಮಾಡಿಕೊಂಡು ಅದನ್ನು ಬಡವ್ರಿಗೆ ಸೌಲಭ್ಯ ಆಗಬೇಕು, ಬಡವರಿಗೆ ಇದು ಸಿಗಬೇಕಂಥೇಳಿ ಅದನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಾಫಿಟ್ ಆಗ್ತದೆ, ನೆಕ್ಸ್ಟ್ ಹೇಗೆ ಆಗ್ತದೆ, ಇಷ್ಟೆಲ್ಲ ಸೌಲಭ್ಯ ಸಿಕ್ಕಿದ ಬಾದ್ ಪ್ರಾಫಿಟೇ ಆಗ್ತದೆ, ನೆಕ್ಸ್ಟ್ ಎಲ್ಲ ಆಗ್ತದೆ ಅದರಲ್ಲಿ. ಮತ್ತು ನಾವು ಹುಮನಾಬಾದ್ ನಮ್ಮ 5 ಗ್ಯಾರಂಟಿ ಆಫೀಸರ್ಸ್, ನಮ್ಮ ಮೆಂಬರ್ಸ್, ನಮ್ಮ ಸೆಕ್ರೆಟ್ರಿ ಮೇಡಮ್ ಅವರು ನಾವು ನಾವು ಹೆಮ್ಮೆಲಿಂದ ಹೇಳಬೇಕಾದ್ರೆ ಇಡೀ ಡಿಸ್ಟ್ರಿಕ್ಟಲ್ಲಿ ನಾವು ಫಸ್ಟ್ ಇದ್ದೆವು. ನಾವು ಜಿಲ್ಲೆಯಲ್ಲಿ 24 crores 92 lakhs ಕೋಟಿ 84 crores ರೆವೆನ್ಯೂನು ಅವರಿಗೆ ಡಿಪಾಸಿಟ್ ಮಾಡಿದೆವು. ಈಗಾಗಲೇ ಗ್ಯಾರಂಟಿ ಯೋಜನೆಲಿಂದೆ ನಾವು ಅನೌನ್ಸ್ ಮಾಡಿಲಿಂದೆ ನಮ್ಮದು ನೋಡಿ ಎಲ್ಲ ಬೇರೆ ಸ್ಟೇಟ್ದಾಗ ಇದ್ರದ್ದು ಕಾಪಿ ಮಾಡ್ತಾ ಇದ್ದಾರೆ. ಅವ್ರಿಗೇನು BJPದವ್ರಿಗೆ ಭಯ ಇದೆ, ಈ ಸ್ಕೀಮ್ ಏನು ಬರ್ತದ ಇದು ಕಂಟಿನ್ಯೂ ಇವರೇ ಸರ್ಕಾರದಾಗ ಇರ್ತಾರಲ್ಲಪ್ಪ ಅಂಥೇಳಿ ಏನಾರ ಒಂದು ಹೇಳ್ತಾ ಇದ್ದಾರೆ. ಅದಕ್ಕೆ ಬಿಟ್ಟು ಏನೂ ಇಲ್ಲ. 500 ಕೋಟಿ ಒಂದು ಹೆಣ್ಮಕ್ಳು ಓಡಾಡಿದ್ದಾರೆ ನಮ್ಮ ಸರ್ಕಾರದಿಂದ ಅಂದ್ರೆ ಒಂದು ಹೆಮ್ಮೆ ಪಡುವಂಥ ವಿಷಯ. ಯಾಕಂದ್ರೆ ಇವತ್ತು ನೀವು ನಮ್ಮ ಅಧ್ಯಕ್ಷರಿಗೆ ಕ್ವಶನ್ ಕೇಳಿದ್ರಿ ಏನಂತಂದ್ರೆ ಒಂದು BJPದವರು ಗ್ಯಾರಂಟಿನೇ ಇಲ್ಲದ ಸರ್ಕಾರದ ಅಂತ ನೀವು ಹೇಳಿದ್ರಿ. ಬಟ್ ಗ್ಯಾರಂಟಿ ಇಲ್ಲ ಸರ್ಕಾರದ ಅಂತಂದ್ರೆ ಇಷ್ಟೊಂದು ಆನ್ ರೆಕಾರ್ಡ್ ಅದ. ಯಾಕಂತಂದ್ರೆ 500 ಕೋಟಿ ಜನ ಒಂದು ಓಡಾಡಿದ್ದಕ್ಕೆ ಆನ್ ರೆಕಾರ್ಡ್ ಅದ. ಹೆಣ್ಮಕ್ಳು ಓಡಾಡಿದ್ದು ಇಡೀ ಕರ್ನಾಟಕ ಸರ್ಕಾರ ಏನಿದೆ ಎಲೆಕ್ಷನ್ಗಿಂತ ಬಿಫೋರ್ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದು ಏನಂತಂದ್ರೆ ನಮ್ಮ ಸರ್ಕಾರ ಅದರ ರಾಜ್ಯದಲ್ಲಿ ನಾವು ಗ್ಯಾರಂಟಿಗಳನ್ನು ಒಂದು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಅಂದ್ರೆ ನುಡಿದಂಥ ನಡೆ ಅಂತ ನುಡಿ ನಮ್ಮ ಪಾರ್ಟಿ ಸಿದ್ಧಾಂತದ, ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತದ ಪ್ರಕಾರ ನಾವು ಏನು ಎಲೆಕ್ಷನ್ಗಿಂತ ಬಿಫೋರ್ ಆಶ್ವಾಸನೆ ಕೊಟ್ಟಿದ್ರು ಅದೇ ಕೂಡ ನಾವು ನಡ್ಕೊಂಡಿವಿ. ನಾವು ಮತ್ತು ಒಂದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಸುಮ್ಮನೆ ಕೂಡಲಿಲ್ಲರಿ ನಮ್ಮ ಸರ್ಕಾರ. ಏನಂತಂದ್ರೆ ರಾಜ್ಯದಲ್ಲಿ ಕೂಡ ಒಂದು ಇದು ಇದೆ, ಜಿಲ್ಲೆದಲ್ಲಿದೆ. ಆ್ಯಂಡ್ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಅಧ್ಯಕ್ಷರು, ಮ್ಯಾಮು ಎಲ್ಲರೂ ಓಡಾಡಿ ಜನಗಳಿಗೆ ಏನು ಹೆಲ್ಪ್ ಆಗುತ್ತೆ ಅಂತ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ನಾವು ಮಾಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಅದು ಹೆಚ್ಚಾಗುತ್ತೆ ಅಂತ. ಈ ಶಕ್ತಿ ಯೋಜನೆ ಜೂನ್ 11, 2023 ಜಾರಿ ಬಂತು.
ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಘಟಕದಿಂದ ಸುಮಾರು ಬಸ್ಸಿನಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರ ಸಂಖ್ಯೆ 1,74,70,80 ಆಗಿದೆ. ಅದರಿಂದ ನಮ್ಮ ಸರ್ಕಾರಕ್ಕೆ ಅಂದರೆ ಸರ್ಕಾರದಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದಂಥ ಆದಾಯ 52,37,85,86 ಅಂದರೆ ಹೆಣ್ಮಕ್ಳಿಗೆ ಏನು ಫ್ರೀ ಅಂತೀವಲ್ಲ, ಆ ಫ್ರೀ ಅಂತಕ್ಕಂಥ ತಿರುಗಿದ ದುಡ್ಡು ಸರ್ಕಾರದಿಂದ ನಮ್ಮ ಇಲಾಖೆಗೆ ಬರ್ತಾ ಇದೆ. ಅದರಿಂದ ನಮ್ಮ ಇಂಧನ ವೆಚ್ಚ, ನಮ್ಮ ಸ್ಟಾಫ್ ಕಾಸ್ಟು, ನಮ್ಮ ಸ್ಪೇರ್ ಪಾರ್ಟ್ಸಿಗೆಲ್ಲ ಯೂಸ್ ಆಗ್ತಾಯಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವು ಹಿಂದಕ್ಕೆ ನೋಡ್ತಿದ್ವಿ, ಹೆಣ್ಮಕ್ಳು ಜಾಸ್ತಿ ಇಷ್ಟು ಈಗ ಬಸ್ಸಿಗೆ ನೋಡಿದರೆ ಒಂದು ಬಸ್ಸಿನಾಗ 80% ಗಂಡಸು ಮಕ್ಕಳಿಗೆ ಸೀಟೇ ಸಿಗೋಲ್ಲ, ಆ ರೀತಿ ತಿರುಗ್ತಾ ಇದೆ. ಅದರಿಂದ ಹೆಣ್ಮಕ್ಳಿಗೆ ಎಷ್ಟು ಉಪಯೋಗ ಆಗಿದೆ ಅಂದರೆ ಹಿಂದಕ್ಕೆ ಅಲ್ಲಿಗೆ ಧರ್ಮಸ್ಥಳ ಇರ್ಬೋದು, ಬೆಂಗಳೂರು ಹೋಗ್ಬೋದು, ಒಂದೊಂದು ಹೆಣ್ಮಕ್ಳು ನೋಡೇ ಇರ್ತಿದ್ದಿಲ್ಲ. ಇವಾಗ ಫ್ರೀ ಆಗಿಂದ ಎಲ್ಲ ಹೆಣ್ಮಕ್ಳು ಎಲ್ಲ ದೇವಸ್ಥಾನಗಳಿಗೆ ಫ್ರೀಯಾಗಿ ಸುತ್ತಾ ಇದ್ದಾರೆ, ಒಂದು ದರ್ಶನ ಮಾಡ್ತಾ ಇದ್ದಾರೆ. ಅವ್ರ ರಿಲೇಟಿವ್ಸ್ ಎಲ್ಲೆಲ್ಲೋ ದೂರ ಇರ್ಬೋದು, ಎಲ್ಲೇ ದೂರಲ್ಲಿ ಊರಲ್ಲಿದ್ದರೆ ಸಹಿತ ಅವ್ರ ಬಂಧುಗಳಿಗಾಗಲಿ ಆಸ್ಪತ್ರೆಗಾಗಲಿ ಇದರಿಂದ ಓಡಾಡಿ ಈ ಶಕ್ತಿ ಯೋಜನೆಯ ಲಾಭ ಅವ್ರು ಪಡ್ಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಹುಮ್ನಾಬಾದ್ ಜನರಿಗೆ ಜವಾರಿ ಕೋಳಿ, ಜವಾರಿ ಮೊಟ್ಟೆ ಹಾಗೂ ಕುರಿ ಬೇಕಾದಲ್ಲಿ ಮಾರುಕಟ್ಟೆ ಮನೆ ಮನೆ ಅಲೆದಾಡುವ ಚಿಂತೆ ಬೇಡ. ನಿಮ್ಮ ಹತ್ತಿರದ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಲಬುರಗಿ ರಸ್ತೆಯಲ್ಲಿ ಕುರಿ ಕೋಳಿ ಮೊಟ್ಟೆ ಫಾರ್ಮ್ ಲಭ್ಯವಿದೆ. ಇಲ್ಲಿ ಜವಾರಿ ಮೊಟ್ಟೆ, ಜವಾರಿ ಕೋಳಿ ಹಾಗೂ ಕುರಿಗಳು ಸಿಗುತ್ತವೆ. ವಿಶೇಷವಾಗಿ ಹಬ್ಬಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ, ಕುರಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972784156 ಅಥವಾ 8217854404. ನಾಗೇಂದ್ರ ಜಮಾದಾರ್, ಮಾಲೀಕರು, ಕೋಳಿ ಕುರಿ ಮೊಟ್ಟೆ ಫಾರಂ, ಹುಮ್ನಾಬಾದ್.